ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಕಲಾಂಕಾರಿ ಸಿಲ್ಕ್ ಸೀರೆಗೆ ಒಂದು ಬ್ರೈಡಲ್ ಡಿಸೈನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆ ಬಂದು ಕ್ರೀಮ್ ಕಲರ್ನಲ್ಲಿದೆ. ಅದ್ರ ಪಲ್ಲು ಬಂದು ಡಾರ್ಕ್ ಬ್ರೌನ್ ಕಲರ್ನಲ್ಲಿದೆ. ಸೀರೆ ಪೂರ್ತಿ ಈ ರೀತಿಯಾಗಿ ಮಲ್ಟಿ ಕಲರ್ನಲ್ಲಿ ಫ್ಲವರ್ಗಳಿದೆ, ನೋಡ್ತಾ ಇರ್ಬೋದು. ಈ ಸೀರೆಗೆ ನಾನು ಇವತ್ತು ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಎರಡೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೀರೆ ಕಲರ್ ದಾರನ ತಗೋಬೇಕು. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಿಂದ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ನೀಡಲ್ನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ನಾಟ್ನ ಹಾಕೋದ್ರಿಂದ ನಿಮಗೆ ಡಿಸೈನು ಎಷ್ಟೇ ವರ್ಷ ಆದರೂ ಬಿಚ್ಚೋಗಲ್ಲ. ಹಾಗೆ ಈ ಎಕ್ಸ್ಟ್ರಾ ದಾರನ ಕುಚ್ಚಿಗೆ ಸೇರಿಸಿ ಸಹ ಕಟ್ಕೋಬೋದು. ನೋಡಿ, ಇಲ್ಲಿ ಮತ್ತೆ ಸೇಮ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡಿ ಆದಮೇಲೆ ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿರೋ ಪ್ಲೈನ್ ಬೀಡನ್ನ ತಗೊಂಡಿದ್ದೀನಿ. ನೀವು ಅಷ್ಟೇ ಮೀಡಿಯಮ್ ಸೈಜು ಈ ರೀತಿಯಾಗಿ ಪ್ಲೈನ್ ಬೀಡನ್ನ ಸೇರಿಸ್ಕೊಳ್ಳಿ, ಅಥವಾ ಮೀಡಿಯಮ್ ಸೈಜಲ್ಲೇ ಯಾವುದಾದ್ರೂ ಡಿಸೈನ್ ಬೀಡನ್ನ ಕೂಡ ಸೇರಿಸ್ಕೋಬಹುದು. ನೋಡಿ, ಇಲ್ಲಿ ನಾನು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಸ್ಟ್ 3 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಿ ಮತ್ತೆ ಸೀರೆ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡನ್ನ 2 ಸೈಡು 4 ಚೈನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸಲ 3 ಚೈನ್ನ ಹಾಕಿಬಿಟ್ಟು ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೀಡನ್ನು ಸಹ ಹಾಕಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಸೀರೆ ಮೇಲೆ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಚೈನ್ನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಡಿಸೈನ ಟರ್ನ್ ಮಾಡಿಕೊಂಡು ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ 3 ಚೈನ್ ಮೇಲೆ 3 ಚೈನ್ನೇ ಹಾಕಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಮೇಲ್ಗಡೆ 5 ಚೈನ್ನ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡ್ರೆ ನಿಮಗೂ ಕೂಡ 5 ಚೈನ್ನೇ ಬರುತ್ತೆ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ 5 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನಾನಿಲ್ಲಿ 5 ಚೈನ್ನ ಗ್ಯಾಪಿಗೆ ಒಟ್ಟು 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇರೋದು.
ನೋಡಿ ಈ ರೀತಿಯಾಗಿ ಕೌಂಟ್ ಮಾಡ್ಕೊಳ್ಳಿ. 3 ಚೈನ್ನ ಬಿಟ್ಟು 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 12 ಡಬಲ್ ಕ್ರೋಶೆ ಕಂಬ ಆದಮೇಲೆ ನೋಡ್ತಾ ಇರ್ಬೋದು ಆರ್ಚು ಈ ರೀತಿಯಾಗಿ ಬರುತ್ತೆ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ನೀವು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮತ್ತೆ 3 ಚೈನ್ನ ಹಾಕಿ ಸೀರೆ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಡಿಸೈನ ಕೂಡ ನೋಡ್ತಾ ಇರ್ಬೋದು. ಮೊದಲನೇ ಬೀಡನ್ನ 2 ಸೈಡ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸಲ 3 ಚೈನ್ನ ಹಾಕಿಬಿಟ್ಟು ಬೀಡನ್ನ ಸೇರಿಸ್ಕೊಂಡು 5 ಚೈನ್ನ ಹಾಕಿ ಆ 5 ಚೈನ್ನ ಗ್ಯಾಪಿಗೆ ನಾನು 12 ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಆರ್ಚ್ನ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೂ 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ 1 2 3 4 ನೋಡಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನು ಕೂಡ ಲಾಕ್ನ ಮಾಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ ನೋಡಿ ಈ ಬೀಡನ್ನ 2 ಸೈಡು ಆರ್ಚ್ ಆದಮೇಲೆ ಬೀಡನ್ನ ಸೇರಿಸ್ಕೊಂಡಿದ್ದೀನಲ್ಲ ಆ ಬೀಡನ್ನ 2 ಸೈಡು ಕೂಡ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ 2 ಸಲ 3 ಚೈನ್ನ ಹಾಕ್ಕೋಬೇಕು. ನೋಡಿ 2 ಸಲ 3 ಚೈನ್ನ ಹಾಕಿ ಸೀರೆ ಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬೀಡನ್ನ ಸೀರೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಇವಾಗ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 5 ಚೈನ್ನ ಹಾಕಿಬಿಟ್ಟು ಡಿಸೈನ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ 5 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 3 ಚೈನ್ನ ಮೇಲೆ 3 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಮತ್ತೆ ನಾನು 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಮೊದಲನೇ ಆರ್ಚಿಗೆ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಪೂರ್ತಿ ಸೀರೆಗೆ 12 ಡಬಲ್ ಕ್ರೋಶೆ ಕಂಬನೆ ಮಾಡ್ಕೊಳ್ತೀನಿ. ನೀವು ಅಷ್ಟೇ 12 ಡಬಲ್ ಕ್ರೋಶೆ ಕಂಬನೆ ಮಾಡ್ಕೊಳ್ಳಿ. ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಡಿಸೈನ್ಗೆ. ಹಾಗೆ ಎಲ್ಲ ಡಬಲ್ ಕ್ರೋಶೆ ಕಂಬಗಳು ಒಂದೇ ಲೆಂತಲ್ಲಿ ಬರಬೇಕು. ಹಾಗೆ ಬಿಗಿನರ್ಸು ಈ ಡಿಸೈನ್ನ ಮಾಡಬೇಕಾದ್ರೆ ಸ್ವಲ್ಪ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ. ಕೌಂಟಿಂಗ್ಸ್ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನಾನು 4 ಹಾಗೆ 3 ಚೈನ್ನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡ್ಕೊಳ್ಳಿ, ವಿಡಿಯೋ ನೋಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಮತ್ತೆ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆ ಕಂಬ ಆದಮೇಲೆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ನೀವು ಸೀರೆ ಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 3 ಚೈನು ನೋಡಿ ಆರ್ಚ್ ಆದಮೇಲೆ 1 ಸಲ 3 ಚೈನ್ನ ಹಾಕ್ಕೊಂಡಿದ್ದೀನಿ. 1 ಸಲ 3 ಚೈನ್ ಆದಮೇಲೆ ಇವಾಗ ಮತ್ತೆ ಕಂಟಿನ್ಯೂ ಇದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ 4 ಚೈನ್ 1 ಬೀಡ್ ಮತ್ತು 4 ಚೈನ್ 2 ಸಲ 3 ಚೈನ್ ಆಮೇಲೆ ಬೀಡ್ 5 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಆರ್ಚ್ನ ಮಾಡಿಕೊಂಡು ಆರ್ಚ್ ಆದಮೇಲೆ ಮತ್ತೆ 1 ಸಲ 3 ಚೈನ್ ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಟಿನ್ಯೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಪೂರ್ತಿ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಕೊನೆಯಲ್ಲೂ ನನಗೆ 4 ಚೈನೆ ಬಂದಿದೆ. 4 ಚೈನ್ನ ಹಾಕಿಬಿಟ್ಟು ಸೀರೆಗೆ 2 ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ವಲ್ಲ, ಅಂದರೆ ಲಾಕ್ನ ಮಾಡ್ಕೊಂಡಿದ್ವಲ್ಲ, ಆ ಲಾಕಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೊದಲಿಗೆ 2 ನಾಟ್ನ ಹಾಕ್ಕೊಳ್ಳಿ. 2 ನಾಟ್ನ ಹಾಕಿ ಆದಮೇಲೆ ಸೇಮ್ ಪಾಯಿಂಟಿಗೆ ಮತ್ತೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 2ನೇ ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 3 4 ನಾನಿಲ್ಲಿ 4 ಚೈನ್ನ ಮೇಲೆ 4 ಚೈನ್ನೇ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಒಟ್ಟು 4 ಬೀಡನ್ನ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡನ್ನ ಕೆಳಗಡೆ ಈ ರೀತಿಯಾಗಿ 4 ಬೀಡ್ ಬರೋ ಥರ ನಾನಿಲ್ಲಿ 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 4 ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಲಾಕಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಈ ರೀತಿಯಾಗಿ ಒಂದು ಮಾಡಿಕೊಂಡ್ರೆ ಬೀಡನ್ನ ಕೆಳಗಡೆ ಈ ರೀತಿಯಾಗಿ ನಿಮಗೆ ಬೀಡ್ ಬರುತ್ತೆ. ನೋಡಿ, ಮೀಡಿಯಮ್ ಸೈಜ್ ಬೀಡ್ಗೆ 4 ಬೀಡ್ ಬಂದಿದೆ. ನೀವು ಬಿಗ್ ಸೈಜ್ ಬೀಡ್ ತಗೊಂಡ್ರೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಬೀಡನ್ನ ಕೂಡ ಹಾಕ್ಕೋಬೋದು. ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿಕೊಂಡು ನೀವು ಬೀಡನ್ನ ಹಾಕ್ಕೋಬೇಕು. ಇವಾಗ ಮತ್ತೆ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ 5 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿರ್ತೀವಲ್ಲ, ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಚೈನ್ನ ಹಾಕಿಬಿಟ್ಟೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸಿ ಆದಮೇಲೆ ಇಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ. 2 ದಾರನ ಒಂದು ಮಾಡಿಕೊಂಡು ಉಳಿದಿರೋ 1 ದಾರನ ನೀಡಲ್ ಮೇಲೆ ಹಾಗೇ ಇಟ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. 2 ದಾರನ ಒಂದು ಮಾಡಿಕೊಂಡು ಉಳಿದಿರೋ 1 ದಾರನ ನೀಡಲ್ ಮೇಲೆ ಹಾಗೇ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಇದೇ ರೀತಿಯಾಗಿ ಒಟ್ಟು 5 ಸಲ ದಾರನ ಎಳ್ಕೋಬೇಕು. ನೋಡಿ, 5 ಸಲ ದಾರನ ಎಳ್ಕೊಂಡಿದ್ದೀನಿ. ಒಟ್ಟು 6 ಲೂಪ್ ಇರುತ್ತೆ. ಇದು ಬೀಡನ್ನ ಹಾಕಿಬಿಟ್ಟು ದಾರ ಏನಿರುತ್ತೋ ಆ ದಾರ, ಆಮೇಲೆ 5 ಸಲ ದಾರನ ಎಳ್ಕೊಂಡು ಇವಾಗ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ನೀಡಲ್ ಮೇಲೆ ಏನು ಲೂಪ್ಗಳಿರುತ್ತೋ ಆ ಎಲ್ಲ ಲೂಪಿಂದನೂ ಈ ರೀತಿಯಾಗಿ ನಿಧಾನಕ್ಕೆ ದಾರನ ಎಳ್ಕೋಬೇಕು. ನೋಡಿ, ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಕಂಬನ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ನೀವಿಲ್ಲಿ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಪಫ್ ಡಿಸೈನ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ
ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡಿಕೊಂಡು ಉಳಿದಿರೋ ದಾರನ ಹಾಗೇ ನೀಡಲ್ ಮೇಲೆ ಇಟ್ಕೋಬೇಕು. ನೋಡಿ ಈ ರೀತಿಯಾಗಿ ನೀವು 5 ಸಲ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ 5 ಸಲ ದಾರನ ಎಳ್ಕೊಂಡು ಇವಾಗ ನೀಡಲ್ ಮೇಲೆ ಲೂಪ್ ಇರುತ್ತಲ್ಲ ಆ ಎಲ್ಲ ಲೂಪಿಂದನೂ ಈ ರೀತಿಯಾಗಿ ಈಸಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ನಾನಿಲ್ಲಿ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಪಫ್ ಡಿಸೈನ್ ಥರನೇ ಬರುತ್ತೆ. ಪಫ್ ಡಿಸೈನು ಎಲ್ಲ ದಾರದಿಂದ ಎಳ್ಕೊಳ್ತೀವಲ್ಲ ಆ ರೀತಿಯಾಗಿ ಇದರಲ್ಲಿ 2 ಲೂಪಿಂದ ದಾರನ ಎಳ್ಕೊಂಡು ನೀಡಲ್ ಮೇಲೆ ಹಾಗೇ ಇಟ್ಕೋಬೇಕು. ಆಮೇಲೆ ಆ ಎಲ್ಲ ದಾರದಿಂದನೂ ದಾರನ ಎಳ್ಕೊಂಡ್ರೆ ಇದೂ ಕೂಡ ಪಫ್ ಡಿಸೈನ್ ಥರನೇ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅಂದರೆ ಸ್ವಲ್ಪ ಅಗಲವಾಗಿ ಬರುತ್ತಷ್ಟೇ. ನೋಡಿ ಈ ರೀತಿಯಾಗಿ ನೀವು 5 ಸಲ ಪ್ರತಿಯೊಂದು ಪಫಿಗೂ 5 ಸಲ ದಾರನ ಎಳ್ಕೊಂಡು ಎಲ್ಲ ದಾರದಿಂದ ನೀಡಲ್ನ ಆಚೆ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನು ಇದೇ ರೀತಿಯಾಗಿ ಪೂರ್ತಿ ಆರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ ಪಫ್ ಡಿಸೈನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಒಟ್ಟು ಆರ್ಸ್ನ ಮೇಲೆ 6 ಪಫ್ ಡಿಸೈನ್ ಬರುತ್ತೆ. ಇವಾಗ ನಾನಿಲ್ಲಿ 3 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡಿಕೊಂಡು ಲಾಕ್ನ ಮೇಲೊಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀವು ಆರ್ಸ್ನ ಕೂಡ ನೋಡ್ತಾ ಇರ್ಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಳ್ತಾ ಆಗಲಿ ಫೋಲ್ಡ್ ಆಗಲಿ ಆಗಲ್ಲ. ನೀವು ಇದೇ ರೀತಿಯಾಗಿ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಪಫ್ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ನಾನಿವಾಗ ಮತ್ತೆ 4 ಸ್ಮಾಲ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಟ್ಟಿಗೆ ಒಂದೇ ಸಲಕ್ಕೆ ಈ ರೀತಿಯಾಗಿ 4 ಬೀನ್ನ ಸೇರ್ಸೋಕ್ಕಾಗಲಿಲ್ಲ ಅಂದರೆ ಒಂದೊಂದೇ ಬೀನ್ನ ನೀವು ಸೇರಿಸ್ಕೊಂಡು 4 ಬೀನ್ನ ಸೇರಿಸಿ ಆದಮೇಲೆ ಡೈರೆಕ್ಟಾಗಿ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ 3 ಚೈನ್ನ ಗ್ಯಾಪಿಗೆ ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ ನೀವು ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಡಬಲ್ ಕ್ರೋಶೆ ಕಂಬದಿಂದ ಪಫ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಬೀಡ್ ಬೇಡ ಅಂದರೆ ನೀವು 3 ಚೈನ್ನ ಹಾಕಿಬಿಟ್ಟು ಸಹ ಪಫ್ ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ ಒಂದು ಚೈನ್ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3 ಚೈನ್ನ ಹಾಕಿಬಿಟ್ಟು ಸಹ ಆರ್ಸ್ನ ಮಾಡ್ಕೋಬೋದು. ನೋಡಿ ಇವಾಗ ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಮೊದಲನೇ ಆರ್ಸ್ನ ಮಾಡ್ಕೊಂಡಲ್ಲ ಸೇಮ್ ಅದೇ ರೀತಿಯಾಗಿ ಈ ಆರ್ಚಿಗೂ ಪಫ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ. 2 ಸ್ಟೆಪ್ನಲ್ಲಿ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಹಾಗೆ ಬೇಗನೂ ಕೂಡ ಆಗುತ್ತೆ. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನಾನಿವಾಗ ಒಂದು ಪಫ್ ಡಿಸೈನ್ ಆದಮೇಲೆ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಪಫ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆರ್ಚಿಗೆ 6 ಪಫ್ ಡಿಸೈನ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ 5 ಟೈಮ್ಸು 5 ಸಲ ದಾರನ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ 5 ಸಲ ದಾರನ ಎಳ್ಕೊಂಡು ಇವಾಗ ನೀಡಲ್ ಮೇಲೆ ಲೂಪ್ಗಳಿರುತ್ತಲ್ಲ ಆ ಎಲ್ಲ ಲೂಪಿಂದನೂ ಈ ರೀತಿಯಾಗಿ ದಾರನ ಎಳ್ಕೋಬೇಕು. ಈಸಿಯಾಗಿ ಬರುತ್ತೆ. ನೋಡಿ ಒಂದೆಳೆ ದಾರನೂ ಬಿಡ್ದಲೇ ಬರುತ್ತೆ. ಆಮೇಲೆ ಆರ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ನಾನು ಇದೇ ರೀತಿಯಾಗಿ ಪಫ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡಿಕೊಂಡು ನೀವು ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಳ್ತೀನಿ. ಹಾಗೆ ಬೀಡ್ನ ಮೇಲ್ಗಡೆ 4 ಬೀಡ್ಗಳನ್ನ ಸೇರಿಸ್ಕೊಂಡು
ಇದೇ ರೀತಿಯಾಗಿ ಫುಲ್ ಸೀರೆಗೆ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ನೀವು ಆರ್ಚ್ಗಳನ್ನೂ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಹಾಗೆ ಈ ಡಿಸೈನಲ್ಲಿ ಒಂದು ಆರ್ಚಿಗೆ 2 ಕುಚ್ಚು ಬರುತ್ತೆ ನೋಡಿ. ಇಲ್ಲಿ ಬೀಡ್ನ ಪಕ್ಕದಲ್ಲಿರೋ 2-4 ಚೈನ್ನ ಗ್ಯಾಪ್ಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಬನ್ನಿ ಇವಾಗ ನಾನು 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ನ ನಾನು ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 130 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 260 ದಾರ ಆಗುತ್ತೆ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆರ್ಚಿಗೆ 2 ಕುಚ್ಚು ಬಂದಿರೋದ್ರಿಂದ ನಾನು ಸೀರೆಯ 2 ಕಲರ್ ಕಾಂಬಿನೇಷನ್ನಲ್ಲೂ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಹಾಗೆ ಆರ್ಚ್ನ ಲೆಂತಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ಲೆಂತಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋಕೆ ಹೋಗಬೇಡಿ. ಇದೇ ರೀತಿಯಾಗಿ ಆರ್ಚು ಎಷ್ಟಿರುತ್ತೋ ಅಷ್ಟು ಲೆಂತಲ್ಲಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುವಂಥ ಡಿಸೈನು, 2 ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಬ್ರೈಡಲ್ ಡಿಸೈನ್ ಇದು. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ. ನೀವೂ ಕೂಡ ಇದೇ ರೀತಿಯಾಗಿ ಪಫ್ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ಇಲ್ಲಿ ಆರ್ಚ್ನ ಮೇಲೆ ಸ್ಟೋನ್ ಚೈನು ಸಹ ಅಂಟಿಸ್ಕೋಬೋದು. ಬೇಕು ಅಂದರೆ ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು, ಈ ಡಿಸೈನಲ್ಲಿ ಕುಚ್ಚುಗಳು ಜಾಸ್ತಿ ಇದೆ, ಹಾಗೆ ಪಫ್ ಡಿಸೈನ್ ಇರೋದ್ರಿಂದ ನಾನು 1000 ಚಾರ್ಜ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ಬ್ರೈಡಲ್ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. Thank you friends. Thank you for watching.